ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯ ಹುಡುಗಿ. ಎಜುಕೇಷನ್ ಮುಗಿಸಿ ಒಳ್ಳೆ ಕಂಪ್ನಿಯಲ್ಲಿ ಕೆಲಸಕ್ಕೆ ಸೇರ್ತಾಳೆ. ಕೈ ತುಂಬ ಸಂಬಳ ಬರ್ತಿತ್ತು. ಒಂದಿನ ಆಫೀಸ್ನಿಂದ ಹಾಫ್ ಡೇ ಲೀವ್ ಹಾಕಿ ಮನೆಗೆ ಬರ್ತಾಳೆ. ಬಂದವಳೆ ಅರ್ಜೆಂಟ್ನಲ್ಲಿ ರೆಡಿಯಾಗಿ ನಾನು ಫ್ರೆಂಡ್ನ ಮೀಟ್ ಮಾಡಿ ಬರ್ತೀನಿ ಮಮ್ಮಿ ಅಂತ ಹೊರಟು ಹೋಗ್ತಾಳೆ. ಆದರೆ ರಾತ್ರಿ ಕಳೆದ್ರೂ ಮನೆ ಮಗಳು ವಾಪಸ್ ಬರಲ್ಲ. ಮಾರನೇ ದಿನ ಮಧ್ಯರಾತ್ರಿ ಅವಳ ಶವ ನಿರ್ಜನ ಪ್ರದೇಶವೊಂದರ ಪೊದೆಯಲ್ಲಿ ಸಿಗುತ್ತೆ. ಹಾಗಾದರೆ ಆ ಹುಡುಗಿಗೆ ಏನಾಯಿತು? ಫ್ರೆಂಡ್ನ ಮೀಟ್ ಮಾಡಿ ಬರ್ತೀನಿ ಅಂತ ಹೋದವಳು ಹೆಣವಾಗಿದ್ದು ಯಾಕೆ? ಆ ಫ್ರೆಂಡ್ ಯಾರು? ಕೊಲೆ ಮಾಡಿದ್ಯಾರು? ಕೊಲೆಗೆ ಮೋಟಿವ್ ಏನು? ಕೊಲೆ ಮಾಡಿದ ನಂತರ ಕೊಲೆಗಾರ ಎಲ್ಲಿ ಅಡಗಿದ್ದ? ಅವನು ಅರೆಸ್ಟ್ ಆಗಿದ್ದು ಹೇಗೆ? ಇದೆಲ್ಲದರ ಬಗ್ಗೆ ನಮ್ಮ ಇವತ್ತಿನ ಕ್ರೈಮ್ ಸ್ಟೋರಿಯಲ್ಲಿ ಹೇಳ್ತೀವಿ. ನಾನು ಸಮೀನಾ. ಅಂದಹಾಗೆ ಈ ಕೇಸ್ಗೂ ನಮ್ಮ ಕರ್ನಾಟಕಕ್ಕೂ ಲಿಂಕ್ ಇದೆ. ಇದು ಯಶಶ್ರೀ ಶಿಂಧೆ ಪ್ರಕರಣ. ನಮ್ಮ ಇವತ್ತಿನ ಸ್ಟೋರಿ ಸ್ಟಾರ್ಟ್ ಆಗೋದು ಮಹಾರಾಷ್ಟ್ರದಿಂದ. ಇಲ್ಲಿನ ನವಿ ಮುಂಬೈನ ಉರಣ್ ಎಂಬಲ್ಲಿ ಸುರೇಂದ್ರ ಕುಮಾರ್ ಶಿಂಧೆ ಪತ್ನಿ ಮತ್ತು ಕುಟುಂಬದ ಜೊತೆ ವಾಸಿಸ್ತಾ ಇದ್ರು. ಇವರದ್ದು ಮಿಡಿಲ್ ಕ್ಲಾಸ್ ಫ್ಯಾಮಿಲಿ. ಇವರಿಗೆ 2 ಹೆಣ್ಮಕ್ಳು. ಇಬ್ಬರನ್ನು ಚೆನ್ನಾಗಿ ಓದಿಸಿದ್ರು. ದೊಡ್ಡ ಮಗಳು ಯಶಶ್ರೀ ಎಜುಕೇಷನ್ ಮುಗಿಸಿ ಒಂದೊಳ್ಳೆ ಕೆಲಸಕ್ಕೆ ಜಾಯಿನ್ ಆಗ್ತಾಳೆ. ಅವಳಿಗೆ 20 ವರ್ಷ. ಇವರದ್ದು ಹ್ಯಾಪಿ ಫ್ಯಾಮಿಲಿ. ಹೀಗಿರುವಾಗ ಅವತ್ತು ಜುಲೈ 25, 2024 ಯಶಶ್ರೀ ಆಫೀಸ್ನಿಂದ ಹಾಫ್ ಡೇ ರಜೆ ತಗೊಂಡು ಮನೆಗೆ ಬಂದವಳು ರೆಡಿಯಾಗಿ ನಾನು ಫ್ರೆಂಡ್ನ ಮೀಟ್ ಮಾಡಿ ಬರ್ತೀನಿ ಅಂತ ಹೋದವಳು ಸಂಜೆ 7:45 ಆದರೂ ಮನೆಗೆ ವಾಪಸ್ ಬರಲ್ಲ. ಅಪ್ಪ ಸುರೇಂದ್ರ ಮಗಳಿಗೆ ಫೋನ್ ಮಾಡ್ತಾರೆ. ಯಾವಾಗಲೂ ಅಪ್ಪನ ಕಾಲ್ ಒಂದು ರಿಂಗಲ್ಲೇ ಪಿಕ್ ಮಾಡ್ತಾ ಇದ್ದವಳು ಅವತ್ತು ಎಷ್ಟೇ ರಿಂಗ್ ಆದರೂ ರಿಸೀವ್ ಮಾಡಲ್ಲ. ಸುರೇಂದ್ರ ಯಶಶ್ರೀ ಫ್ರೆಂಡ್ಸ್ಗೆ ಕಾಲ್ ಮಾಡ್ತಾರೆ. ಇಲ್ಲ ಅಂಕಲ್, ಅವಳು ನಮ್ಮ ಜೊತೆ ಇಲ್ಲ, ಇವತ್ತು ನಾವು ಮೀಟ್ ಮಾಡಿಲ್ಲ ಅಂತಾರೆ. ರಿಲೇಟಿವ್ಸ್ಗೆ ಕಾಲ್ ಮಾಡಿ ವಿಚಾರಿಸ್ತಾರೆ. ಆದರೆ ಯಶಶ್ರೀ ಯಾರ ಮನೆಗೂ ಹೋಗಿರಲಿಲ್ಲ. ಯಾರಿಗೂ ಈ ಬಗ್ಗೆ ಗೊತ್ತಿರಲಿಲ್ಲ. ಅವಳು ಯೂಶ್ವಲಿ ಹೋಗೋ ಜಾಗಕ್ಕೆಲ್ಲ ಹೋಗಿ ಹುಡುಕ್ತಾರೆ. ಎಲ್ಲೂ ಸಿಗಲ್ಲ. ತಂದೆ ತಾಯಿಗೆ ಗಾಬರಿಯಾಗಿತ್ತು. ತಡ ಮಾಡೋದು ಬೇಡ ಅಂತ ಉರಣ್ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ಸರ್, ನನ್ನ ಮಗಳು ಮನೆಗೆ ಬಂದಿಲ್ಲ, ದಯವಿಟ್ಟು ಬೇಗ ಹುಡುಕಿ ಕೊಡಿ, ಅವಳ ಫೋನ್ ಕೂಡ ಕನೆಕ್ಟ್ ಆಗ್ತಾ ಇಲ್ಲ ಅಂತ ಒಂದೇ ಸಮ ಗದ್ಗದಿತರಾಗಿ ಹೇಳ್ತಾರೆ. ಪೊಲೀಸರು ಅವರಿಗೆ ಸಮಾಧಾನ ಮಾಡಿ ಏನು ವಿಷಯ ಡೀಟೇಲ್ ಆಗಿ ಹೇಳಿ ಅಂತಾರೆ. ಆಗ ಸುರೇಂದ್ರ, ಸರ್, ನನ್ನ ಮಗಳು ಹೆಸರು ಯಶಶ್ರೀ, ಅವಳಿಗೆ 20 ವರ್ಷ. ಅವಳು ಬೇಲಾಪುರ್ನಲ್ಲಿ ಒಂದು ಪ್ರೈವೇಟ್ ಕಂಪ್ನಿಯಲ್ಲಿ ಡಾಟಾ ಅನಲಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ಲು. ಪ್ರತಿದಿನದ ಥರ ಇವತ್ತೂ ಕೂಡ ಬೆಳಗ್ಗೆ ಆಫೀಸ್ಗೆ ಹೋಗಿದ್ಲು. ಆದರೆ ಹಾಫ್ ಡೇ ಮುಗಿಸ್ಕೊಂಡು ಮನೆಗೆ ಬಂದ್ಲು. ಫ್ರೆಶ್ ಅಪ್ ಆಗಿ ಫ್ರೆಂಡ್ನ ಮೀಟ್ ಮಾಡಿಕೊಂಡು ಬರ್ತೀನಿ ಅಂತ ಹೋದ್ಲು. ಆದರೆ ಇನ್ನೂ ಬಂದಿಲ್ಲ. ಕಾಲ್ ಮಾಡಿದರೆ ಅವಳ ಫೋನ್ ಸ್ವಿಚ್ ಆಫ್ ಬರ್ತಿದೆ. ಅವಳ ಎಲ್ಲ ಫ್ರೆಂಡ್ಸ್ಗೆ ಕಾಲ್ ಮಾಡಿ ವಿಚಾರಿಸಿದ್ವಿ. ಯಾರಿಗೂ ಅವಳ ಬಗ್ಗೆ ಗೊತ್ತಿಲ್ಲ. ನನಗೆ ತುಂಬ ಭಯ ಆಗ್ತಿದೆ ಸರ್, ಬೇಗ ಹುಡುಕಿ ಪ್ಲೀಸ್ ಅಂತ ಗೋಳಾಡ್ತಾರೆ. ಈ ಹಿಂದೆ ಯಾವತ್ತಾದರೂ ಹೀಗೆ ಆಗಿತ್ತಾ ಅಂತ ಕೇಳ್ತಾರೆ. ಅದಕ್ಕೆ ಸುರೇಂದ್ರ, ಇಲ್ಲ ಸರ್, ಅವಳು ಯಾವತ್ತೂ ಹೀಗೆ ಮಾಡಿಲ್ಲ, ಇದೇ ಫಸ್ಟ್ ಟೈಮ್ ಅಂತಾರೆ. ಸರಿ, ನೀವು ಮನೆಗೆ ಹೋಗಿ ನಾವು ಹುಡುಕ್ತೀವಿ ಅಂತ ಹೇಳಿ ಅವಳ ಬಗ್ಗೆ ಕೆಲವು ಡೀಟೇಲ್ಸ್ ತಗೊಂಡು ಫೋಟೋ ತಗೊಂಡು ಕಳಿಸ್ತಾರೆ. ಹದಿಹರೆಯದ ಹುಡುಗಿ ಮಿಸ್ಸಿಂಗ್ ಅಂದ ಕೂಡಲೇ ಮೊದಲಿಗೆ ತಲೆಗೆ ಬರೋದು ಯಾವುದೋ ಲವ್ ರನ್ನಿಂಗ್ ಮ್ಯಾಟರ್ ಅಂತ. ಅದಕ್ಕೆ ಪೊಲೀಸರು ಹೆಚ್ಚಾಗಿ ತಲೆ ಕೆಡಿಸಿಕೊಳ್ಳಲ್ಲ. ಯಾರ ಜೊತೆಗೋ ಓಡ್ ಹೋಗಿರಬಹುದು, ಅವಳೇ ಕಾಂಟ್ಯಾಕ್ಟ್ ಮಾಡ್ತಾಳೆ ಅಂತ ಸುಮ್ಮನಾಗ್ತಾರೆ. 26 ಜುಲೈ 2024 ಶನಿವಾರ ಮಧ್ಯರಾತ್ರಿ 2 ಗಂಟೆ ಸುಮಾರು ಉರಣ್ ಸ್ಟೇಷನ್ಗೆ ಒಂದು ಕಾಲ್ ಬರುತ್ತೆ. ಫೋನ್ ಮಾಡಿದವನು ನಡುಗೋ ಧ್ವನಿಯಲ್ಲಿ, ಸರ್, ಇಲ್ಲೊಂದು ಶವ ಬಿದ್ದಿದೆ, ಬೇಗ ಬನ್ನಿ ಅಂತಾನೆ. ಎಲ್ಲಿ ಅಂತ ವಿಚಾರಿಸಿದಾಗ ಕೊಟ್ನಾಕ ಹತ್ರ ಇರೋ ಒಂದು ಪೊದೆಯಲ್ಲಿ ಫುಲ್ ರಕ್ತಸಿಕ್ತವಾಗಿರೋ ಶವ ಇದೆ. ನಾಯಿಗಳು ಕಚ್ಕೊಂಡು ತಿಂತಾ ಇವೆ, ನೀವು ಬೇಗ ಬನ್ನಿ ಅಂತ ಹೇಳ್ತಾನೆ. ಪೊಲೀಸರು ತಡ ಮಾಡದೆ ಸ್ಥಳಕ್ಕೆ ರೀಚ್ ಆಗ್ತಾರೆ. ಅಲ್ಲಿಗೆ ಹೋಗಿ ನೋಡಿದ್ರೆ ರಕ್ತದ ಮಡುವಿನಲ್ಲಿ ಒಂದು ಹುಡುಗಿಯ ಶವ ಬಿದ್ದಿತ್ತು. ಮೃತದೇಹ ಅತ್ಯಂತ ಭೀಕರ ಸ್ಥಿತಿಯಲ್ಲಿತ್ತು. ಹಲವು ಕಡೆ ಚಾಕುವಿನಿಂದ ಇರಿದ ಗಾಯಗಳಿದ್ವು. ಮುಖ ಗುರುತು ಸಿಗಬಾರ್ದು ಅಂತ ಜಜ್ಜಿ ಬಿಟ್ಟಿದ್ರು. ಫೇಸ್ ಡ್ಯಾಮೇಜ್ ಆಗಿದ್ರಿಂದ ಸತ್ತಿರೋರು ಯಾರು ಅಂತ ಗುರ್ತು ಹಿಡಿಯೋದು ಪೊಲೀಸರಿಗೆ ಚಾಲೆಂಜ್ ಆಗಿತ್ತು. ಪೊಲೀಸರು ದೇಹವನ್ನ ಪರಿಶೀಲನೆ ಮಾಡಿ PMಗೆ ಕಳಿಸ್ತಾರೆ. ಅಕ್ಕಪಕ್ಕ ಏನಾದ್ರೂ ಎವಿಡೆನ್ಸ್ ಸಿಗುತ್ತಾ ಅಂತ ಹುಡುಕ್ತಾರೆ. ಆದ್ರೆ ಏನೂ ಸಿಗಲ್ಲ. ಪೊಲೀಸರಿಗೆ ಶವ 20 ವರ್ಷ ಆಸುಪಾಸಿನ ಹುಡುಗಿಯದ್ದಿರಬಹುದು ಅನ್ಸಿತ್ತು. ಅದಕ್ಕೆ ಯಶಶ್ರೀ ಅವರ ತಂದೆಗೆ ಕಾಲ್ ಮಾಡ್ತಾರೆ. ಅಷ್ಟು ರಾತ್ರಿ ಪೊಲೀಸರ ವಾಯ್ಸ್ ಕೇಳಿ ತಂದೆ ತಾಯಿ ಹೆದರಿ ಬಿಡ್ತಾರೆ. ನೋಡಿ, ನಮಗೆ ಒಂದು ಹುಡುಗಿ ಶವ ಸಿಕ್ಕಿದೆ, ಅದು ನಿಮ್ಮ ಮಗಳದ್ದಾ ಅನ್ನೋದು ನಮಗೆ ಗೊತ್ತಿಲ್ಲ, ನೀವು ಬಂದು ನೋಡಿ ಐಡೆಂಟಿಫೈ ಮಾಡಬೇಕು ಅಂತಾರೆ. ಸುರೇಂದ್ರ ಮತ್ತು ಪತ್ನಿ ಎದ್ನೋ ಬಿದ್ನೋ ಅಂತ ಹಾಸ್ಪಿಟಲ್ಗೆ ಹೋಗ್ತಾರೆ. ಆ ಶವ ನಮ್ಮ ಮಗಳದ್ದಾಗದೇ ಇರಲಿ ಅಂತ ಎಲ್ಲ ದೇವರಲ್ಲೂ ಪ್ರಾರ್ಥಿಸ್ತಾ ಹರಕೆ ಹೊತ್ಕೊಂಡು ಹೋಗ್ತಾರೆ. ಶವಾಗಾರಕ್ಕೆ ಕರ್ಕೊಂಡು ಹೋಗಿ ದೇಹ ತೋರಿಸ್ತಾರೆ. ಮುಖ ಜಜ್ಜಿದ್ರಿಂದ ಮುಖ ಬಿಟ್ಟು ಬರೀ ದೇಹ ತೋರಿಸ್ತಾರೆ. ಅವರ ದುರಾದೃಷ್ಟಕ್ಕೆ ಅದು ಯಶಶ್ರೀಯದ್ದೇ ಮೃತದೇಹವಾಗಿತ್ತು. ಅವಳ ಮೈಮೇಲಿದ್ದ ಬಟ್ಟೆ, ಅವಳ
ಅವಳ ಕೈಯಲ್ಲಿದ್ದ ಕೆಂಪು ದಾರ, ಫಿಂಗರ್ ರಿಂಗ್ ನೋಡಿದ ಕೂಡಲೇ ಅಪ್ಪ ಅಮ್ಮನಿಗೆ ಬರಸಿಡಿಲು ಅಪ್ಪಳಿಸಿತ್ತು. ಇಬ್ಬರು ಒಬ್ಬರನ್ನೊಬ್ಬರು ಹಿಡ್ಕೊಂಡು ಕೆಳಗೆ ಕೂತ್ಕೊಬಿಡ್ತಾರೆ. ಸರ್, ಇದು ನಮ್ಮ ಮಗಳೇ, ಏನಾಯ್ತು ನಮ್ಮ ಮಗಳಿಗೆ, ಯಾರು ಸರ್ ಹಿಂಗೆ ಮಾಡಿದ್ದು ಅಂತ ಗೋಳಾಡ್ತಾರೆ. ಆ ಕ್ಷಣ ತಂದೆ ತಾಯಿಯನ್ನ ಸಮಾಧಾನ ಮಾಡುವ ಶಕ್ತಿ ಆ ಶವಾಗಾರದಲ್ಲಿದ್ದ ಯಾರಿಗೂ ಇರಲಿಲ್ಲ. ಹೆತ್ತವರ ಕಣ್ಣೆದುರೇ ಪ್ರಾಯಕ್ಕೆ ಬಂದಿದ್ದ ಮಗಳು ಶವವಾಗಿ ಮಲಗಿದ್ಲು. ಒಂದು ದಿನದ ಹಿಂದೆ ಅಷ್ಟೇ ನಕ್ಕೊಂಡು ಮನೆಯಿಂದ ಹೊರಗಡೆ ಹೋಗಿದ್ದ ಮುದ್ದಿನ ಮಗಳು ಇವತ್ತು ಸ್ಟ್ರೆಚರ್ ಮೇಲೆ ಬಿಳಿ ಬಟ್ಟೆಯಲ್ಲಿ ರ್ಯಾಪ್ ಆಗಿ ಮಲಗಿದ್ಲು. ಗಿಣಿಯಂತೆ ಸಾಕಿದ್ದ ಮಗಳಿಗೆ ಇಂಥ ದುರ್ಗತಿ ಬಂದಿದ್ಯಲ್ಲ ಅಂತ ಹೆತ್ತವರು ಅತ್ತು ಸುಸ್ತಾಗಿದ್ರು. ಯಾವ ವೈರಿಗೂ ಇಂಥ ಪರಿಸ್ಥಿತಿ ಬರಬಾರ್ದು. ಅವರನ್ನ ಸಮಾಧಾನ ಮಾಡಿ ಕಳಿಸ್ತಾರೆ. ನಂತರ ದೇಹವನ್ನ PMಗೆ ಕಳಿಸ್ತಾರೆ. ಮಾರನೇ ದಿನ PM ಮುಗಿಸಿ ಮನೆಯವರಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ಭಾರವಾದ ಮನಸ್ಸಿನಿಂದ ಅಂತ್ಯ ಸಂಸ್ಕಾರ ಮಾಡಿ ಮುಗಿಸ್ತಾರೆ. ಇತ್ತ PM ರಿಪೋರ್ಟ್ ಪೊಲೀಸರ ಕೈ ಸೇರುತ್ತೆ. ಯಶಶ್ರೀ ಮೇಲೆ ಚಾಕುಯಿಂದ ಮನ ಬಂದಂತೆ ಹಲ್ಲೆ ಮಾಡಲಾಗಿದೆ. ಅವಳ ಪ್ರೈವೇಟ್ ಪಾರ್ಟ್ಸ್ ಮೇಲೂ ಮನಸೋ ಇಚ್ಛೆ ಹಲ್ಲೆ ಮಾಡಿದ್ದಾರೆ. ಅವಳ ಮುಖ ಗುರುತು ಸಿಗಬಾರ್ದು ಅಂತ ಯಾವುದೋ ಭಾರವಾದ ವಸ್ತುವಿಂದ ಜಲಾಗಿದೆ ಅಂತ ರಿಪೋರ್ಟ್ನಲ್ಲಿ ಹೇಳಲಾಗಿತ್ತು. ಇಷ್ಟೊಂದು ಬ್ರೂಟಲ್ ಆಗಿ ಕೊಲೆ ಮಾಡ್ತಾರೆ ಅಂದರೆ ಯಾರಿಗೋ ಈಕೆ ಮೇಲೆ ತುಂಬ ದ್ವೇಷ ಇರಬಹುದು ಅನ್ನೋದು ಪೊಲೀಸರ ಅಂಡರ್ಸ್ಟ್ಯಾಂಡಿಂಗ್ ಆಗಿತ್ತು. ಹಾಗಾದರೆ ತಾನಾಯಿತು, ತನ್ನ ಕೆಲಸ ಆಯಿತು ಅಂತ ಇದ್ದ ಯುವತಿ ಮೇಲೆ ಯಾರಿಗಿಷ್ಟು ದ್ವೇಷ? ಖಂಡಿತವಾಗಿಯೂ ವಿಕ್ಟಿಮ್ ಮತ್ತು ಕ್ರಿಮಿನಲ್ ಮಧ್ಯೆ ಸಂಬಂಧ ಇರಬಹುದು ಅನ್ನೋದು ಪೊಲೀಸರ ಗಟ್ ಫೀಲಿಂಗ್ ಆಗಿತ್ತು. ಇಲ್ಲಿಂದ ಪೊಲೀಸರು ಯಶಶ್ರೀಯ ಪರ್ಸ್ನಲ್ ಲೈಫ್ ಹೇಗಿತ್ತು, ಯಾರ ಜೊತೆಗಾದರೂ ಪ್ರೀತಿ ಪ್ರೇಮದ ಲಿಂಕ್ ಇತ್ತಾ ಅಂತ ಜಾಲಾಡ್ತಾರೆ. ಪೊಲೀಸರು ಸುರೇಂದ್ರ ಅವರ ಮನೆಗೆ ಹೋಗ್ತಾರೆ. ಯಶಶ್ರೀ ಬಗ್ಗೆ ವಿಚಾರಿಸ್ತಾರೆ. ಅವಳಿಗೆ ಆಫೀಸಲ್ಲಿ ಯಾರ ಜೊತೆ ಆದರೂ ದ್ವೇಷ ಇತ್ತಾ, ಯಾರ ಜೊತೆ ಆದರೂ ಇತ್ತೀಚೆಗೆ ಕಿರಿಕಾಗಿತ್ತಾ ಅಂತ ವಿಚಾರಿಸ್ತಾರೆ. ಇಲ್ಲ ಸರ್, ಅವಳು ತುಂಬ ಒಳ್ಳೆಯವಳು, ತುಂಬ ಶಾಂತ ಸ್ವಭಾವದವಳು, ಯಾರ ಜೊತೆನೂ ಜಗಳ ಮಾಡ್ತಾ ಇರಲಿಲ್ಲ, ತಾನಾಯಿತು ತನ್ನ ಕೆಲಸ ಆಯಿತು ಅಂತಿದ್ಲು, ಆಫೀಸಲ್ಲೂ ಒಳ್ಳೆ ಹೆಸರಿತ್ತು ಸರ್ ಅಂತಾರೆ. ಸರಿ, ಪ್ರೀತಿ ಪ್ರೇಮ ಅಂತೇನಾದರೂ ಇತ್ತಾ, ಬಾಯ್ ಫ್ರೆಂಡ್ ಇದ್ನಾ ಅಂತ ಕೇಳ್ತಾರೆ. ಅಯ್ಯೋ ಸರ್, ಅಂಥದ್ದೇನೂ ಇಲ್ಲ, ನನಗೆ ನನ್ನ ಮಗಳ ಬಗ್ಗೆ ಚೆನ್ನಾಗಿ ಗೊತ್ತು, ಅವಳಿಗೆ ಲವ್ ಗಿವ್ ಅನ್ನೋದೇನೂ ಇರಲಿಲ್ಲ ಅಂತಾರೆ. ಪೊಲೀಸರು ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡಿಕೊಂಡು ಇನ್ನೇನು ಹೊರಡಬೇಕು ಅನ್ನುವಷ್ಟರಲ್ಲಿ, ಸರ್, ಈ ಮಾಹಿತಿ ನಿಮಗೆಷ್ಟು ಉಪಯೋಗ ಆಗುತ್ತೋ ಗೊತ್ತಿಲ್ಲ, ಆದರೆ 5 ವರ್ಷದ ಹಿಂದೆ ಒಂದು ಇನ್ಸಿಡೆಂಟ್ ಆಗಿತ್ತು, ಅದರ ಬಗ್ಗೆ ನಾನು ಕಂಪ್ಲೇಂಟ್ ಕೊಟ್ಟಿದ್ದೆ ಅಂತಾರೆ. ಕೆಲವೊಮ್ಮೆ ಚಿಕ್ಕ ಸುಳಿವು ಕೂಡ ಕೇಸ್ ತನಿಖೆಗೆ ದೊಡ್ಡ ತಿರುವು ಕೊಡುತ್ತೆ. ಹಾಗಾಗಿ ಏನು ವಿಷಯ, ಫುಲ್ ಡೀಟೇಲ್ ಹೇಳಿ ಅಂತ ಪೊಲೀಸರು ಮತ್ತೆ ಕೂರ್ತಾರೆ. ಸರ್, ಇದು 2019ರ ಮಾತು. ನಮ್ಮ ಏರಿಯಾದಲ್ಲಿ ಒಬ್ಬ ಹುಡುಗ ಇರ್ತಿದ್ದ. ಅವನ ಹೆಸರು ದಾವೂದ್ ಶೇಖ್. ಅವನಿಗೆ 23 ವರ್ಷ. ದಾವೂದ್ ಒಬ್ಬ ಬಸ್ ಕಂಡಕ್ಟರ್. ಅವನು ನನ್ನ ಮಗಳು ಯಶಶ್ರೀ ಹಿಂದೆ ಬಿದ್ದಿದ್ದ. ನನ್ನ ಮಗಳು ಇನ್ನೂ ಚಿಕ್ಕವಳಿದ್ಲು. ಅವಳು ಸ್ಕೂಲ್ ಹೋಗುವಾಗ, ಟ್ಯೂಷನ್ ಹೋಗುವಾಗಲೆಲ್ಲ ಅವಳನ್ನು ಫಾಲೋ ಮಾಡ್ತಾ ಇದ್ದ. ಪ್ರೀತ್ಸೆ ಅಂತ ತುಂಬ ಕಾಟ ಕೊಡ್ತಾ ಇದ್ದ. ಒಂದಿನ ಅವಳು ನನ್ನ ಮಗಳ ಜೊತೆ ಮಾತಾಡೋದು ನಾನು ನೋಡಿದೆ. ಇದೆಲ್ಲ ಸರಿ ಇರಲ್ಲ ಅಂತ ಬುದ್ಧಿ ಹೇಳಿದ್ದೆ. ಅದಕ್ಕೆ ಅವನ ವಿರುದ್ಧ ನಾನು ದೂರು ಕೊಟ್ಟೆ ಸರ್ ಅಂತಾನೆ. ನನ್ನ ದೂರು ಆಧರಿಸಿ ಆ್ಯಕ್ಟ್ ಅಡಿಯಲ್ಲಿ ಕೇಸ್ ಫೈಲ್ ಮಾಡಿದ್ರು. ಅವನನ್ನು ಅರೆಸ್ಟ್ ಮಾಡಿ ಜೈಲ್ಗೂ ಹಾಕಿದ್ರು ಸರ್. ಆಮೇಲೆ ಮತ್ತೆ ಅವನು ಕಾಣಿಸ್ತಿಲ್ಲ. ಅವನು ಎಲ್ಲಿ ಹೋದ, ಏನಾದ ಗೊತ್ತಿಲ್ಲ ಸರ್. ಮತ್ತೆ ಅವನನ್ನು ನಾವು ಇಲ್ಲೆಲ್ಲೂ ನೋಡಿಲ್ಲ ಅಂತಾರೆ. ಬಟ್ ಯಾಕೋ ಈ ವಿಷಯ ನಿಮಗೆ ಹೇಳಬೇಕು ಅನ್ನಿಸ್ತು, ಹೇಳಿದೆ ಸರ್ ಅಂತ ಪೊಲೀಸರಿಗೆ ಮಾಹಿತಿ ಕೊಡ್ತಾರೆ. ಈ ಹಂತದಲ್ಲಿ ಪೊಲೀಸರು ಯಾವುದೇ ಮಾಹಿತಿಯನ್ನು ನೆಗ್ಲೆಕ್ಟ್ ಮಾಡೋ ಸ್ಥಿತಿಯಲ್ಲಿ ಇರಲಿಲ್ಲ. ಸೊ ಈ ದಾವೂದ್ ಈಗೆಲ್ಲಿರಬಹುದು? ಜೈಲಿಂದ ರಿಲೀಸ್ ಆಗಿ ಮತ್ತೆ ಈ ಹುಡುಗಿಗೆ ಕಾಟ ಕೊಟ್ಟಿರಬಹುದಾ? ಅವನೇ ಏನಾದರೂ ಸಾಯಿಸಿರಬಹುದಾ ಅನ್ನೋ ಆ್ಯಂಗಲ್ನಲ್ಲಿ ತನಿಖೆ ದಿಕ್ಕು ಬದಲಿಸ್ತಾರೆ. ಟೀಮ್ ರೆಡಿ ಮಾಡ್ತಾರೆ. ದಾವೂದ್ನ ಕುಂಡಲಿ ಜಾಲಾಡೋಕೆ ಶುರು ಮಾಡ್ತಾರೆ. ಒಂದು ಟೀಮ್ ಯಶಶ್ರೀ ಲಾಸ್ಟ್ ಲೊಕೇಶನ್ ಮತ್ತು CCTV ಫುಟೇಜ್ ಹುಡುಕೋಕೆ ಸ್ಟಾರ್ಟ್ ಮಾಡುತ್ತೆ. 100ಕ್ಕೂ ಹೆಚ್ಚು ಕಾಲ್ ರೆಕಾರ್ಡ್ಸ್ ಚೆಕ್ ಮಾಡ್ತಾರೆ. ಇನ್ನೊಂದು ಟೀಮ್ ಲೋಕಲ್ ಜನರ ಹತ್ರ ದಾವೂದ್ ಬಗ್ಗೆ ವಿಚಾರಿಸುತ್ತೆ. ಆದರೆ ದಾವೂದ್ ಬಗ್ಗೆ ಯಾರಿಗೂ ಮಾಹಿತಿ ಇರಲಿಲ್ಲ. ದಾವೂದ್ನ ಹಳೆ ಕೇಸ್ ಡೀಟೇಲ್ಸ್ ತಗೊಂಡು ಸ್ಟೇಷನ್ನಲ್ಲಿ ಅವನ ಫೋಟೋ ತಗೋತಾರೆ. ಕೇಸ್ ನಡೆದ ಕೋರ್ಟ್ನಿಂದ ಇನ್ಫಾರ್ಮೇಶನ್ ತೆಗೆಸ್ತಾರೆ. ಆಶ್ಚರ್ಯ ಅಂದ್ರೆ ಜೈಲಿಗೆ ಹೋದ ಬರೀ 1.5 ತಿಂಗಳಲ್ಲಿ ಅವನು ಬೇಲ್ ತಗೊಂಡು ಹೊರಗಡೆ ಬಂದಿದ್ದ. ಆದ್ರೆ ಹೊರಗೆ ಬಂದ ಮೇಲೆ ಅವನು ಎಲ್ಲಿಗೆ ಹೋದ ಅಂತ ಯಾರಿಗೂ ಗೊತ್ತೇ ಇರಲಿಲ್ಲ. ನಮ್ಮ ವ್ಯವಸ್ಥೆಯ ಎಂಥ ದುರಂತ ನೋಡಿ. ಒಂದು ಚಿಕ್ಕ ಹುಡುಗಿಗೆ ತೊಂದರೆ ಕೊಡ್ತಿದ್ದ ಅಂತ ದೂರು ಕೊಟ್ರೆ ಅವನಿಗೆ ಬರೀ 1.5 ತಿಂಗಳಲ್ಲಿ ಬೇಲ್ ಸಿಗುತ್ತೆ. ನಂತರ ಅವನ ಬಗ್ಗೆ ಟ್ರ್ಯಾಕ್ ಇಡಲ್ಲ ಅಂದ್ರೆ ಇದು ನಮ್ಮ ವ್ಯವಸ್ಥೆಯ ಲೋಪ ಅಲ್ವಾ? ದಾವೂದ್ ವಿಷಯದಲ್ಲೂ ಅದೇ ಆಗಿತ್ತು. ಈ 5 ವರ್ಷದಲ್ಲಿ ದಾವೂದ್ನನ್ನ ಯಾರೂ ಆ ಏರಿಯಾದಲ್ಲಿ ನೋಡಿರಲಿಲ್ಲ. ಎಲ್ಲಿ ಹೋದ ಅನ್ನೋದ್ರ ಬಗ್ಗೆಯೂ ಯಾರಿಗೂ ಗೊತ್ತಿರಲಿಲ್ಲ. ವಿಪರ್ಯಾಸ ಅಂದರೆ ಅವನು ಜೈಲಿಂದ ಹೊರಗಡೆ ಬಂದಿರೋದು ದೂರು ಕೊಟ್ಟಿದ್ದ ಯಶಶ್ರೀ ತಂದೆಗೂ ಮಾಹಿತಿ ಇರಲಿಲ್ಲ.
ಪೊಲೀಸರು ಯಶಸ್ವಿಯ ಇನ್ನೂ ಕೆಲವು ಫ್ರೆಂಡ್ಸ್ ಹತ್ರ ವಿಚಾರಿಸ್ತಾರೆ. ಈ ವೇಳೆ ಫ್ರೆಂಡ್ ಒಬ್ಳು, ಸರ್ ಜುಲೈ 25ಕ್ಕೆ ಯಶಸ್ವಿ ನನಗೆ ಕಾಲ್ ಮಾಡಿದ್ಲು. ನಾನಿವತ್ತು ಒಬ್ಬ ಹುಡುಗನನ್ನು ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ನನಗೆ ಅವನನ್ನು ಮೀಟ್ ಮಾಡೋಕ್ಕೆ ಚೂರೂ ಇಷ್ಟ ಇಲ್ಲ, ಆದರೂ ಅವನು ತುಂಬ ಫೋರ್ಸ್ ಮಾಡ್ತಾ ಇದ್ದಾನೆ. ಅದಕ್ಕೆ ಮೀಟ್ ಮಾಡಿಕೊಂಡು ಬರ್ತೀನಿ ಅಂದ್ಲು. ಹಾಗೆ ಯಾಕೋ ನನಗೆ ತುಂಬ ಭಯನೂ ಆಗ್ತಾ ಇದೆ. ಬಟ್ ನನ್ನ ಹತ್ರ ಬೇರೆ ಆಪ್ಷನ್ ಇಲ್ಲ, ಹೋಗಲೇಬೇಕು ಅಂದಿದ್ಲು ಸರ್. ಅದಕ್ಕೆ ನಾನು ನೀನು ಅವನನ್ನು ಮೀಟ್ ಮಾಡೋಕ್ಕೆ ಹೋಗಬೇಡ ಅಂದೆ. ಹೋಗಲೇಬೇಕು ಅಂದರೆ ಒಂದು ಕೆಲಸ ಮಾಡೋಣ, ನಾನು ನಿನ್ನ ಜೊತೆ ಬರ್ತೀನಿ, ಇಬ್ಬರು ಹೋಗೋಣ ಅಂದೆ ಸರ್. ಆದರೆ ಅವಳು ಬೇಡ ಅಂದ್ಬಿಟ್ಲು. ಅವಳೊಬ್ಳೇ ಮೀಟ್ ಮಾಡೋಕ್ಕೆ ಹೋದ್ಲು ಸರ್ ಅಂತ ಆ ಸ್ನೇಹಿತೆ ಪೊಲೀಸರಿಗೆ ಮಾಹಿತಿ ಕೊಡ್ತಾಳೆ. ಆ ಹುಡುಗ ಯಾರು, ಅವನ ಹೆಸರೇನು, ಎಲ್ಲಿ ಅವನು, ಅವನನ್ನು ನೀನು ನೋಡಿದ್ಯಾ, ಫೋಟೋ ಇದೆಯಾ ಅಂತ ಕೇಳ್ತಾರೆ. ಇಲ್ಲ ಸರ್, ನನಗೆ ಅಷ್ಟೇ ಗೊತ್ತಿರೋದು, ಜಾಸ್ತಿ ಏನೂ ಗೊತ್ತಿಲ್ಲ. ಅವಳು ಎಲ್ಲಿ ಮೀಟ್ ಮಾಡೋಕ್ಕೆ ಹೋದ್ಲು ಅಂತಾನೂ ಗೊತ್ತಿಲ್ಲ. ಅವತ್ತು ಯಶಸ್ವಿ ಹೋಗದೇ ಇದ್ದಿದ್ರೆ ಇವತ್ತು ಬದುಕಿರ್ತಿದ್ಲು ಸರ್ ಅಂತ ಫ್ರೆಂಡ್ನ ನೆನೆಸ್ಕೊಂಡು ಅಳ್ತಾಳೆ. ಪೊಲೀಸರು ಉರಣ್ನಲ್ಲಿದ್ದ ಮಾರ್ಕೆಟ್, ಬಸ್ ಸ್ಟಾಪ್, ರೈಲ್ವೆ ಸ್ಟೇಷನ್ ಸೇರಿದಂತೆ ಎಲ್ಲ ಕಡೆಯ 100 CCTV ಫುಟೇಜ್ ಚೆಕ್ ಮಾಡ್ತಾರೆ. ಗಂಟೆಗಟ್ಟಲೆ CCTV ಫುಟೇಜ್ ಜಾಲಾಡ್ತಾರೆ. ಅದರಲ್ಲಿ ಒಂದು CCTVಯಲ್ಲಿ ಮಧ್ಯಾಹ್ನ 2:17ಕ್ಕೆ ಯಶಸ್ವಿ ಮಾರುಕಟ್ಟೆಯ ಮೂಲಕ ಹೋಗ್ತಾ ಇದ್ದದ್ದು ರೆಕಾರ್ಡ್ ಆಗಿತ್ತು. ಯಶಸ್ವಿ ಒಂದು ಕಪ್ಪು ಛತ್ರಿ ಹಿಡ್ಕೊಂಡು, ಗ್ರೀನ್ ಕುರ್ತಾ ಮತ್ತು ಬ್ಲ್ಯಾಕ್ ಪ್ಯಾಂಟ್ ಹಾಕ್ಕೊಂಡು, ಕೈಯಲ್ಲಿ ಬ್ಯಾಗ್ ಹಿಡ್ಕೊಂಡು, ಫೋನ್ನಲ್ಲಿ ಮಾತಾಡಿಕೊಂಡು ಹೋಗ್ತಾ ಇರೋದು ಕ್ಲಿಯರ್ ಆಗಿ ರೆಕಾರ್ಡ್ ಆಗಿತ್ತು. ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ ಅವಳು ಹೋದ ಬರೀ 5 ನಿಮಿಷದ ನಂತರ ಅಂದರೆ ಮಧ್ಯಾಹ್ನ 2:22ಕ್ಕೆ ಯಾರೋ ಒಬ್ಬ ಯುವಕ ಅದೇ ದಾರಿಯಲ್ಲಿ ಹೋಗಿದ್ದು ಕೂಡ ರೆಕಾರ್ಡ್ ಆಗಿತ್ತು. ಆ ಹುಡುಗ ದಾವೂದ್ ಇರಬಹುದಾ ಅಂತ ವಿಡಿಯೋ ಝೂಮ್ ಮಾಡಿ ನೋಡ್ತಾರೆ. ಪೊಲೀಸರ ಡೌಟ್ ನಿಜವಾಗಿತ್ತು, ಅದು ದಾವೂದ್ ಶೇಖ್. ಈಗಿದ್ದ ಪ್ರಶ್ನೆ ಅಂದರೆ 5 ವರ್ಷಗಳ ನಂತರ ದಾವೂದ್ ಇಲ್ಲಿಗೆ ಯಾಕೆ ಬಂದ, ಯಶಸ್ವಿಗೆ ಯಾಕೆ ಕಾಲ್ ಮಾಡ್ದ, ಅವನು ಕರ್ದ ಅಂತ ಯಶಸ್ವಿ ಯಾಕೆ ಮೀಟ್ ಮಾಡೋಕ್ಕೆ ಹೋದ್ಲು, ಭಯ ಆಗ್ತಿದೆ ಅಂತ ಯಾಕೆ ಹೇಳಿದ್ಲು. ಹಾಗಾದರೆ ಮೊದಲಿಂದಾನೂ ಯಶಸ್ವಿ ಮತ್ತು ದಾವೂದ್ ನಡುವೆ ಫ್ರೆಂಡ್ಶಿಪ್ ಇತ್ತಾ, ಯಶಸ್ವಿ ತನ್ನ ಫ್ಯಾಮಿಲಿಯಿಂದ ಏನಾದರೂ ವಿಷಯ ಮುಚ್ಚಿಟ್ಟಿದ್ಲಾ? ಈ ಎಲ್ಲ ಪ್ರಶ್ನೆಗಳಿಗೆ ಕೆಲವು ದಿನಗಳಲ್ಲಿ ಉತ್ತರ ಸಿಗೋದ್ರಲ್ಲಿತ್ತು. ಪೊಲೀಸರು ಯಶಸ್ವಿಯ ಕಾಲ್ ರೆಕಾರ್ಡ್ಸ್ ತೆಗೆಸಿದ್ರು. ಅದನ್ನು ಕೂಲಂಕುಷವಾಗಿ ಸ್ಟಡಿ ಮಾಡ್ತಾರೆ. ಇಲ್ಲಿಂದ ಪೊಲೀಸರ ಒಂದೊಂದೇ ಡೌಟ್ ಕ್ಲಿಯರ್ ಆಗ್ತಾ ಬಂದಿತ್ತು. ಯಶಸ್ವಿ ಮನೆಯಲ್ಲಿ ಸುಳ್ಳು ಹೇಳಿದ್ಲು. 4-5 ವರ್ಷಗಳ ಹಿಂದಿನ ಯಶಸ್ವಿ ಕಾಲ್ ರೆಕಾರ್ಡ್ ಚೆಕ್ ಮಾಡಿದಾಗ 2 ನಂಬರ್ ಜೊತೆ ಅವಳು ನಿರಂತರವಾಗಿ ಸಂಪರ್ಕದಲ್ಲಿದ್ಲು. ಪೊಲೀಸರು ಆ 2 ನಂಬರ್ ನೋಟ್ ಡೌನ್ ಮಾಡ್ತಾರೆ. ಈ ನಂಬರ್ ಜೊತೆ ಯಶಸ್ವಿ ಪ್ರತಿದಿನ ತುಂಬ ಹೊತ್ತು ಮಾತಾಡ್ತಾ ಇದ್ಲು. ಶಾಕಿಂಗ್ ವಿಚಾರ ಅಂದರೆ ಇದರಲ್ಲಿ ಒಂದು ನಂಬರ್ ದಾವೂದ್ ಶೇಖ್ನದ್ದಾಗಿತ್ತು. ಯಾವ ದಾವೂದ್ ತನ್ನ ಮಗಳನ್ನ ಫಾಲೋ ಮಾಡ್ತಾ ಇದ್ದಾನೆ, ಅವಳಿಗೆ ತೊಂದರೆ ಕೊಡ್ತಾ ಇದ್ದಾನೆ ಅಂತ ಅಪ್ಪ ದೂರು ಕೊಟ್ಟಿದ್ರು, ಅದೇ ದಾವೂದ್ ಜೊತೆ ಮಗಳು ನಿರಂತರವಾಗಿ ಕಾಂಟ್ಯಾಕ್ಟ್ನಲ್ಲಿದ್ಲು. ಅಂದ್ರೆ ಏನರ್ಥ? ಇನ್ನೊಂದು ನಂಬರ್ ಮೊಹಸಿನ್ ಅನ್ನೋ ಹುಡುಗನದ್ದಾಗಿತ್ತು. ಈಗ ಈ ಮೊಹಸಿನ್ ಯಾರು? ಇದು ಟ್ರಯಾಂಗಲ್ ಲವ್ ಸ್ಟೋರಿ ಇರಬಹುದಾ? ಇದರಿಂದಾಗಿಯೇ ಯಶಸ್ವಿ ಕೊಲೆಯಾದ್ಲಾ? ಇದು ಕೇಸ್ನ ಹೊಸ ಆಯಾಮವಾಗಿತ್ತು. ಈ ಮೊಹಸಿನ್ ಅದೇ ಊರವನೇ ಆಗಿದ್ದ. ಅದಕ್ಕೆ ಸೀದಾ ಹೋಗಿ ಮೊಹಸಿನ್ನ ಎಳ್ಕೊಂಡು ಬರ್ತಾರೆ. ಪೊಲೀಸರ ಟ್ರೀಟ್ಮೆಂಟ್ಗೆ ಮೊಹಸಿನ್ ಬೆಂಡಾಗಿ ಹೋಗಿದ್ದ. ಸರ್ ಪ್ಲೀಸ್ ಏನೂ ಮಾಡಬೇಡಿ, ಏನು ಕೇಳಬೇಕೋ ಕೇಳಿ, ಎಲ್ಲ ನಾನೇ ಹೇಳ್ತೀನಿ ಅಂತಾನೆ. ಯಶಸ್ವಿ ನಿನಗೆ ಗೊತ್ತಾ ಅಂತಾರೆ. ಹೌದು ಸರ್ ಗೊತ್ತು ಅಂತಾನೆ. ಅವಳನ್ನು ಯಾಕೆ ಕೊಲೆ ಮಾಡದೆ ಹೇಳು ಅಂತಾರೆ. ಸರ್ ಏನು ಹೇಳ್ತಾ ಇದ್ದೀರಾ, ಯಶಸ್ವಿ ಕೊಲೆಯಾದ್ಲಾ? ಯಾವಾಗ ಸರ್? ಅಲ್ಲಾ ಕಿ ಕಸಮ್, ನನಗೆ ಗೊತ್ತಿಲ್ಲ, ತುಂಬ ಒಳ್ಳೆ ಹುಡುಗಿ ಸರ್ ಅವಳು, ನಾನು ಯಾಕೆ ಅವಳನ್ನು ಕೊಲೆ ಮಾಡಲಿ ಅಂತಾನೆ. ಲೇ, ಆ್ಯಕ್ಟಿಂಗ್ನಲ್ಲಿ ನೀನು ಶಾರುಖ್ ಖಾನ್ ಅಂತ ಗೊತ್ತು, ಜಾಸ್ತಿ ನಖರ ಮಾಡದೆ ನಿಜ ಬೊಗಳಿದ್ರೆ ಸರಿ, ಇಲ್ಲಾಂದರೆ ಏರೋಪ್ಲೇನ್ ಹತ್ತಿಸಬೇಕಾಗುತ್ತೆ ಅಂತ ಒಂದು ಆವಾಜ್ ಹಾಕಿದ್ದೇ ತಡ. ಗಿಣಿ ಥರ ಎಲ್ಲ ಪಟಪಟ ಅಂತ ಹೇಳೋಕೆ ಶುರು ಮಾಡ್ತಾನೆ. ಸರ್ ಯಶಸ್ವಿ ನನಗೆ ಗೊತ್ತು, ಅವಳು ನನ್ನ ಗರ್ಲ್ಫ್ರೆಂಡ್ ಅಲ್ಲ, ದಾವೂದ್ನ ಗರ್ಲ್ಫ್ರೆಂಡ್, ನನಗೆ ಜಸ್ಟ್ ಫ್ರೆಂಡ್ ಅಷ್ಟೇ. ಯಶಸ್ವಿ ಮತ್ತು ದಾವೂದ್ ಪ್ರೀತಿಸ್ತಾ ಇದ್ರು, ಆದರೆ ಅದೇನೋ ಗೊತ್ತಿಲ್ಲ, ಇಬ್ಬರು ಯಾವಾಗಲೂ ತುಂಬ ಜಗಳ ಮಾಡ್ತಾ ಇದ್ರು, ಚಿಕ್ಕ ಪುಟ್ಟ ವಿಷಯಕ್ಕೂ ಕಿತ್ತಾಡ್ತಾ ಇದ್ರು. ಜಗಳ ಆದಾಗಲೆಲ್ಲ ಯಶಸ್ವಿ ದಾವೂದ್ನ ನಂಬರ್ ಬ್ಲಾಕ್ ಮಾಡಿಬಿಡ್ತಾ ಇದ್ಲು. ಆಗ ದಾವೂದ್ ನನ್ನ ಫೋನ್ನಿಂದ ಅವಳಿಗೆ ಫೋನ್ ಮಾಡ್ತಾ ಇದ್ದ ಸರ್. ಇಷ್ಟೇ ನನಗೆ ಗೊತ್ತಿರೋದು, ಇದಕ್ಕಿಂತ ಜಾಸ್ತಿ ನನಗೆ ಏನೂ ಗೊತ್ತಿಲ್ಲ, ನನ್ನನ್ನು ಬಿಟ್ಬಿಡಿ ಅಂತ ಗೋಗರಿತಾನೆ. ಕ್ರಾಸ್ ವೆರಿಫೈ ಮಾಡಿದಾಗ ಅವನು ಹೇಳ್ತಿರೋದು ನಿಜ ಅನ್ನೋದು ಪೊಲೀಸರಿಗೆ ಗೊತ್ತಾಗಿತ್ತು. ಸರಿ, ದಾವೂದ್ ಈಗೆಲ್ಲಿದ್ದಾನೆ ಅಂತ ಕೇಳ್ತಾರೆ. ಸರ್ ಅವನೀಗ ಎಲ್ಲಿದ್ದಾನೆ, ಏನು ಮಾಡ್ತಾ ಇದ್ದಾನೆ ಏನೂ ಗೊತ್ತಿಲ್ಲ, ಅವನ ಜೊತೆ ಮಾತಾಡಿ ತುಂಬ ವರ್ಷಗಳೇ ಆಗೋಯ್ತು ಅಂತ ಮೊಹಸಿನ್ ಹೇಳ್ತಾನೆ.
ಇವನ ಮಾತು ಕೇಳಿದ ಪೊಲೀಸರಿಗೆ ಇದು ಲವ್ ಟ್ರಯಾಂಗಲ್ ಕೇಸ್ ಅಲ್ಲ ಅನ್ನೋದು ಕನ್ಫರ್ಮ್ ಆಗಿತ್ತು. ಇಲ್ಲಿಂದ ಪೊಲೀಸರ ಪ್ರೈಮ್ ಸಸ್ಪೆಕ್ಟ್ ದಾವೂದ್ ಶೇಖ್ ಆಗಿದ್ದ. ಈಗ ಆಪರೇಷನ್ ದಾವೂದ್ ಶುರು ಮಾಡ್ತಾರೆ. ಪೊಲೀಸರು 8 ಟೀಮ್ ರೆಡಿ ಮಾಡ್ತಾರೆ. ದಾವೂದ್ನ ನಂಬರ್ ಟ್ರ್ಯಾಕಿಂಗ್ಗೆ ಹಾಕ್ತಾರೆ. ದಾವೂದ್ ಉರಣ್ನಿಂದ ಮೊದಲು CBD ಬೇಲಾಪುರ್ ರೀಚ್ ಆಗಿದ್ದ. ನಂತರ ಅಲ್ಲಿಂದ ಪನ್ವೇಲ್ಗೆ ಹೋಗಿದ್ದ. ನಂತರ ಅಲ್ಲಿನ ಒಂದು ATMಗೆ ಹೋಗಿ ದುಡ್ಡು ವಿಡ್ರಾ ಮಾಡಿದ್ದ. ಅದು ATM CCTVಯಲ್ಲಿ ರೆಕಾರ್ಡ್ ಆಗಿತ್ತು. ಕೊಲೆ ಮಾಡಿದ ನಂತರ ದಾವೂದ್ ಕರ್ನಾಟಕಕ್ಕೆ ಪರಾರಿಯಾಗಿರೋದು ಗೊತ್ತಾಗಿತ್ತು. ತಕ್ಷಣ ಕರ್ನಾಟಕ ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ತಾರೆ. ದಾವೂದ್ ಕಲಬುರಗಿಗೆ ಬಂದಿರೋದು ಗೊತ್ತಾಗುತ್ತೆ. ಇಲ್ಲಿ ದಾವೂದ್ನ ಅಜ್ಜಿ ಮನೆ ಇತ್ತು. ತಕ್ಷಣ ಪೊಲೀಸರು ಅಲ್ಲಿಗೆ ಹೋಗ್ತಾರೆ. ಬಟ್ ದಾವೂದ್ ಅಲ್ಲಿರಲಿಲ್ಲ. ಕೆಲವು ದಿನ ಅಜ್ಜಿ ಮನೆಯಲ್ಲಿದ್ದು ಅಲ್ಲಿಂದ ಎಸ್ಕೇಪ್ ಆಗಿದ್ದ. ಪೊಲೀಸರು ನನ್ನ ಬೆನ್ನು ಬಿದ್ದಿದ್ದಾರೆ, ಇವತ್ತಲ್ಲ ನಾಳೆ ನನ್ನನ್ನು ಹಿಡ್ದೇ ಹಿಡಿತಾರೆ ಅಂತ ಅವನಿಗೆ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೆ ಫೋನ್ ಸ್ವಿಚ್ ಆಫ್ ಮಾಡಿ ಅಜ್ಜಿ ಮನೆಯಲ್ಲೇ ಬಿಟ್ಟು ಪರಾರಿಯಾಗಿದ್ದ. ಪೊಲೀಸರು ತಮ್ಮ ಇನ್ಫಾರ್ಮರ್ಗಳನ್ನು ಆಕ್ಟಿವ್ ಮಾಡ್ತಾರೆ. ಅದರಲ್ಲಿ ಒಬ್ಬ ಇನ್ಫಾರ್ಮರ್ ದಾವೂದ್ ಬಗ್ಗೆ ಪೊಲೀಸರಿಗೆ ಪಕ್ಕಾ ಟಿಪ್ ಕೊಡ್ತಾನೆ. ಸರ್, ದಾವೂದ್ ಊರಲ್ಲೇ ಇದ್ದಾನೆ, ಇಲ್ಲೇ ಹತ್ರದಲ್ಲೇ ಒಂದು ಬೆಟ್ಟ ಇದೆ, ಅಲ್ಲೇ ಸುತ್ತಾಡ್ಕೊಂಡಿದ್ದಾನೆ. ಅವನು ಒಂದೇ ಕಡೆ ಇರಲ್ಲ, ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗಿ ಬಚ್ಚಿಟ್ಕೊಳ್ತಾ ಇದ್ದಾನೆ ಅಂತ ಮಾಹಿತಿ ಕೊಡ್ತಾನೆ. ಅವತ್ತು 30 ಜುಲೈ 2024 ಬೆಳಗ್ಗೆ 5 ಗಂಟೆ ಸಮಯ. ಮುಂಬೈ ಪೊಲೀಸ್ ಮತ್ತು ಕರ್ನಾಟಕ ಪೊಲೀಸ್ ಜಂಟಿಯಾಗಿ ಕಾರ್ಯಾಚರಣೆಗೆ ಇಳಿದಿತ್ತು. ದಾವೂದ್ ಶಹಾಪುರ ಬೆಟ್ಟದಲ್ಲಿ ಅಡಗಿದ್ದಾನೆ ಅಂತ ಖಚಿತ ಮಾಹಿತಿ ಪಡೆದು ಅಲ್ಲೇ ಸುತ್ತಲೂ ಫೀಲ್ಡ್ ಸೆಟ್ ಮಾಡಿದ್ರು. ದಾವೂದ್ಗೆ ಈಗ ಎಸ್ಕೇಪ್ ಆಗೋಕೆ ಯಾವುದೇ ಮಾರ್ಗ ಇರಲಿಲ್ಲ. ಪೊಲೀಸರು ದಾವೂದ್ನನ್ನ ಅರೆಸ್ಟ್ ಮಾಡ್ತಾರೆ. ಬಂಧಿಸಿ ನವಿ ಮುಂಬೈಗೆ ಕರ್ಕೊಂಡು ಹೋಗ್ತಾರೆ. ಸ್ಟೇಷನ್ಗೆ ಕರ್ಕೊಂಡು ಬಂದು ಸರಿಯಾಗಿ ರಿಮಾಂಡ್ ಎತ್ತಾರೆ. ದಾವೂದ್ ಎಲ್ಲ ಸತ್ಯ ಬಾಯ್ಬಿಟ್ಟಿದ್ದ. ಸರ್, ಹೊಡಿಬೇಡಿ, ತಡ್ಕೊಳ್ಳೋಕೆ ಆಗ್ತಾ ಇಲ್ಲ, ನಾನು ನಿಜ ಹೇಳ್ತೀನಿ ಅಂತ ತನ್ನ ಕಥೆ ಸ್ಟಾರ್ಟ್ ಮಾಡ್ತಾನೆ. ಸರ್, ನನ್ನ ಹೆಸರು ದಾವೂದ್ ಶೇಖ್. ನನಗೆ 28 ವರ್ಷ. ನಾನು ಬಸ್ ಕಂಡಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದೆ. 2019ರಲ್ಲಿ ನಾನು ಯಶಸ್ವಿಯನ್ನು ಫಸ್ಟ್ ಟೈಮ್ ನೋಡಿದೆ. ಅವಳು ತುಂಬ ಚೆನ್ನಾಗಿದ್ಲು. ನನಗೆ ಲವ್ ಎಟ್ ಫಸ್ಟ್ ಸೈಟ್ ಆಗೋಗಿತ್ತು ಸರ್. ಬಟ್ ನಾನು ಕಂಡಕ್ಟರ್, ಅವಳು ಒಳ್ಳೆ ಮನೆ ಹುಡುಗಿ, ಇನ್ನೂ ಚಿಕ್ಕವಳು ಬೇರೆ. ಹಾಗಾಗಿ ನಾವಿಬ್ಬರು ಮೀಟ್ ಮಾಡೋದು ಕಷ್ಟ ಆಗಿತ್ತು. ಸರ್, ನಿಜ ಹೇಳ್ತೀನಿ, ಅವಳಿಗೂ ನಾನು ಇಷ್ಟ ಆಗಿದ್ದೆ. ಅವಳು ನನ್ನನ್ನು ತುಂಬ ಹಚ್ಕೊಂಡಿದ್ಲು. ನಮ್ಮಿಬ್ಬರದ್ದು ಸೀಕ್ರೆಟ್ ಲವ್ ಅಫೇರ್ ಸರ್ ಅಂತಾನೆ. ಸರ್, ನಮ್ಮ ಲವ್ಗೆ ಅವರ ಅಪ್ಪನೇ ವಿಲನ್. ನನ್ನ ಮೇಲೆ ಸುಳ್ಳು ಕೇಸ್ ಹಾಕಿ ಜೈಲಿಗೆ ಕಳಿಸ್ಬಿಟ್ರು. ಪಾಪ ಯಶಸ್ವಿ ಆಗ ಇನ್ನೂ ಚಿಕ್ಕವಳು. ಅವಳು ಅಪ್ಪನ ಭಯದಿಂದ ಸುಮ್ಮನಾಗಿದ್ಲು. ಬಟ್ ಹೇಗೋ ಮಾಡಿ ನಾನು 1.5 ತಿಂಗಳಲ್ಲಿ ಬೇಲ್ ತಗೊಂಡು ಹೊರಗಡೆ ಬಂದುಬಿಟ್ಟೆ. ಮತ್ತೆ ಅವಳನ್ನು ಮೀಟ್ ಮಾಡೋಣ ಅಂದ್ಕೊಂಡೆ. ಬಟ್ ಹೊರಗಡೆ ಬಂದ ಮೇಲೆ ನನ್ನ ಆಕ್ಸಿಡೆಂಟ್ ಆಗೋಯ್ತು. ಹಾಗಾಗಿ 45 ದಿನ ನಾನು ಕಂಪ್ಲೀಟ್ ಬೆಡ್ ರೆಸ್ಟ್ನಲ್ಲಿದ್ದೆ. ನಮ್ಮ ಅಜ್ಜಿ ಊರು ಕಲಬುರಗಿ. ನಾನು ಆಕ್ಸಿಡೆಂಟ್ ಆದಮೇಲೆ ಕಲಬುರಗಿಗೆ ಬಂದುಬಿಟ್ಟೆ ಸರ್ ಅಂತಾನೆ. ಕೆಲವು ದಿನದ ಬಳಿಕ ಮತ್ತೆ ನಾವಿಬ್ರು ಫೋನ್ನಲ್ಲಿ ಕನೆಕ್ಟ್ ಆದ್ವಿ. ಇಬ್ರು ಗಂಟೆಗಟ್ಟಲೆ ಮಾತಾಡ್ತಾ ಇದ್ವಿ. ಅವಳಿಂದಾಗಿ ನಾನು ಜೈಲಿಗೆ ಹೋದ್ನಲ್ಲ ಅಂತ ಯಶಸ್ವಿಗೆ ಗಿಲ್ಟ್ ಕಾಡ್ತಿತ್ತು. ಆಗ ನಾನೇ ಅವಳಿಗೆ ಸಮಾಧಾನ ಮಾಡಿದ್ದೆ. ಸರ್, ನಿಮಗೆ ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ಲ ಅಂದರೆ ಅವಳ ದೇಹ ಚೆಕ್ ಮಾಡಿ ಸರ್. ಯಶಸ್ವಿ ತನ್ನ ಎದೆ ಹತ್ರ ನನ್ನ ಹೆಸರಿನ ಟ್ಯಾಟೂ ಹಾಕಿಸ್ಕೊಂಡಿದ್ಲು ಅಂತಾನೆ. ಇನ್ಫ್ಯಾಕ್ಟ್ ಅವಳು ಪ್ರಾಯಕ್ಕೆ ಬಂದ ಮೇಲೆ ನಾವಿಬ್ರು ಮದುವೆಯಾಗೋಣ ಅಂತಲೂ ಪ್ಲಾನ್ ಮಾಡಿದ್ವಿ ಸರ್. ಅಲ್ಲ, ಇಷ್ಟೆಲ್ಲ ಲವ್ ಮಾಡ್ತಾ ಇದ್ದವನು ಅವಳನ್ನೇ ಕೊಂದು ಮುಗಿಸಿದ್ಯಲ್ಲ, ಅಂಥದ್ದೇನಾಯಿತು ಅಂತ ಪೊಲೀಸರು ಕೇಳ್ತಾರೆ. ಸರ್, ಮದುವೆ ನಂತರ ಅವಳನ್ನು ಕರ್ನಾಟಕಕ್ಕೆ ಕರ್ಕೊಂಡು ಹೋಗಬೇಕು ಅಂತ ನನ್ನ ಆಸೆ ಆಗಿತ್ತು. ಆದರೆ ಯಶಸ್ವಿಗೆ ಕರ್ನಾಟಕಕ್ಕೆ ಬರೋದು ಇಷ್ಟ ಇರಲಿಲ್ಲ. ಅವಳಿಗೆ 18 ವರ್ಷ ಆದಮೇಲೆ ನಾನು ಮದುವೆ ಮಾಡ್ಕೊಳ್ಳೋಣ ಅಂತ ಹೇಳಿದ್ದೆ. ಅದಕ್ಕೆ ಅವಳು ಈಗಲೇ ಬೇಡ ಇರು, ಎಜುಕೇಷನ್ ಮುಗಿಸಿ ಕೆಲಸಕ್ಕೆ ಸೇರ್ಕೋತೀನಿ, ಆಗ ಮದುವೆ ಆಗೋಣ, ಇಬ್ಬರೂ ಸೇರಿ ದುಡ್ದು ಒಂದೊಳ್ಳೆ ಮನೆ ಮಾಡಿಕೊಂಡು ಸಂತೋಷವಾಗಿರೋಣ ಅಂತಿದ್ಲು. ನಾನು ಯಾವಾಗ ಮದುವೆ ಬಗ್ಗೆ ಹೇಳಿದ್ರು ನಾನು ಇನ್ನೂ ಮದುವೆಗೆ ರೆಡಿ ಇಲ್ಲ ಅಂತ ಹೇಳ್ತಾ ಇದ್ಲು. ಏನಾದರೂ ಒಂದು ಕಾರಣ ಕೊಟ್ಟು ಸಾಗ ಹಾಕ್ತಿದ್ಲು ಸರ್. ನನಗೂ ರೋಸಿ ಹೋಗಿತ್ತು. ನನಗೂ ಏಜ್ ಆಗ್ತಾ ಇದೆ, ಮದುವೆ ಮಾಡ್ಕೊಳ್ಳೋಣ, ನಿನ್ನನ್ನು ಚೆನ್ನಾಗಿ ನೋಡ್ಕೋತೀನಿ, ನೀನು ಕೆಲಸಕ್ಕೆ ಹೋಗೋದು ಬೇಡ, ಆರಾಮಾಗಿ ಮನೆಯಲ್ಲಿರುವಂಥ ಪರಿಪರಿಯಾಗಿ ಹೇಳಿದ್ದೆ. ಆದರೆ ಅವಳು ನನ್ನ ಮಾತೇ ಕೇಳ್ತಾ ಇರಲಿಲ್ಲ ಸರ್ ಅಂತ ದಾವೂದ್ ಹೇಳ್ತಾನೆ. ಸರ್, ಅವತ್ತು 22 ಜುಲೈ 2024 ನಾನು ಯಶಸ್ವಿನ ಮೀಟ್ ಮಾಡೋಕೆ ಅಂತ ಕರ್ನಾಟಕದಿಂದ ಮಹಾರಾಷ್ಟ್ರದ ನವಿ ಮುಂಬೈಗೆ ಬಂದೆ. 23 ಮತ್ತು 24ನೇ ತಾರೀಕಿಗೆ ನಾವಿಬ್ಬರೂ ಮೀಟ್ ಮಾಡಿದ್ವಿ. ಆಗ ಮತ್ತೆ ನಾನು ಮದುವೆ ಬಗ್ಗೆ ಪ್ರಸ್ತಾಪ ಮಾಡಿದೆ. ಈಗ ಹೇಗೂ ನಿನಗೆ ಕೆಲಸ ಸಿಕ್ಕಿದೆ, ಒಳ್ಳೆ ಸಂಬಳವೂ ಬರ್ತಾ ಇದೆ, ನಡಿ ಮದುವೆ ಆಗೋಣ ಅಂತ ಕೇಳಿದೆ. ಅದಕ್ಕೆ ಅವಳು ನನ್ನ ಜೊತೆ ಕಿರಿಕ್ ತೆಗೆದು ಜಗಳ ಆಡಿದ್ಲು. ಯಾಕೋ ಗೊತ್ತಿಲ್ಲ ಸರ್,
ಅವಳಿಗೆ ನನ್ನನ್ನು ಮದುವೆಯಾಗೋಕೆ ಸುತಾರಾಮ್ ಇಷ್ಟ ಇರಲಿಲ್ಲ. ಅಪ್ಪ ಅಮ್ಮನ ಭಯನೋ ಇಲ್ಲ ಬೇರೆ ಯಾರನ್ನಾದರೂ ಇಷ್ಟಪಡ್ತಿದ್ಲೋ ಗೊತ್ತಿಲ್ಲ, ಬಟ್ ನನ್ನ ಜೊತೆ ಅಂತೂ ಕೆಟ್ಟದ್ದಾಗಿ ಬಿಹೇವ್ ಮಾಡಿದ್ಲು. ನೀನು ಹೀಗೆ ಪದೇ ಪದೇ ಮದುವೆ ಬಗ್ಗೆ ಮಾತಾಡ್ತಾ ಇದ್ರೆ ಇನ್ಮುಂದೆ ನಾನು ನಿನ್ನನ್ನು ಮೀಟ್ ಮಾಡಲ್ಲ ಅಂದ್ಬಿಟ್ಲು. ನನಗೆ ಆವತ್ತು ತುಂಬ ಬೇಜಾರಾಗಿತ್ತು, ಜೊತೆಗೆ ನನ್ನ ಈಗೋ ಹರ್ಟ್ ಆಗಿತ್ತು. ನನ್ನ ಹತ್ರ ಅವಳ ಕೆಲ ಪ್ರೈವೇಟ್ ಫೋಟೋಸ್ ಇತ್ತು. ಯಾವಾಗ ಅವಳು ನನ್ನ ಅವಮಾನ ಮಾಡಿದ್ಲೋ ಆಗ ನಿನ್ನ ಫೋಟೋಸ್ ಲೀಕ್ ಮಾಡಿಬಿಡ್ತೀನಿ ಅಂತ ಬೆದರಿಕೆ ಹಾಕ್ತೆ. ಇದಕ್ಕೂ ಮೊದಲು ಕೆಲವು ಸಲ ಸಿಟ್ಟು ಬಂದಾಗ ಹಿಂಗೆ ಹೇಳಿದ್ದೆ. ನಾನು ಹೇಳಿದಾಗಲೆಲ್ಲ ನನ್ನ ಮೀಟ್ ಮಾಡೋಕೆ ಬರ್ತಾ ಇದ್ಲು, ಅದಕ್ಕೆ ಈ ಸಲನೂ ಹಾಗೆ ಹೆದರಿಸ್ದೆ. ಬಟ್ ಈ ಸಲ ಅವಳು ಏನು ಮಾಡ್ಕೋತೀಯ ಮಾಡ್ಕೋ, ಹೋಗು ಅಂದ್ಬಿಟ್ಲು. ನನಗೂ ಪಿತ್ತ ನೆತ್ತಿಗೆರಿತ್ತು. ಜುಲೈ 24ಕ್ಕೆ ಕೆಲವು ಫೋಟೋಸ್ನ FBಗೆ ಅಪ್ಲೋಡ್ ಮಾಡಿದೆ, ಮತ್ತೆ ಬೇಗ ಡಿಲೀಟ್ ಮಾಡಿಬಿಟ್ಟೆ ಸರ್ ಅಂತಾನೆ. ನನ್ನ ಇದೇ ಬಿಹೇವಿಯರ್ನಿಂದ ಅವಳು ಹೆದರ್ತಾ ಇದ್ಲು. ನಾನು ಹೇಳಿದಾಗಲೆಲ್ಲ ಮೀಟ್ ಮಾಡೋಕೆ ಬರ್ತಾ ಇದ್ಲು. ಜುಲೈ 25ಕ್ಕೆ ಮತ್ತೆ ನನ್ನ ಮೀಟ್ ಮಾಡೋಕೆ ಬಾ ಅಂತ ಕರೆದೆ. ವಿಧಿ ಇಲ್ಲದೆ ಅವಳು ಮನೆಯಲ್ಲಿ ಸುಳ್ಳು ಹೇಳಿ ನನ್ನನ್ನು ಭೇಟಿಯಾಗೋಕೆ ಬಂದ್ಲು. ಮಧ್ಯಾಹ್ನ ಜೂಯಿನಗರ್ ರೈಲ್ವೆ ಸ್ಟೇಷನ್ ರೀಚ್ ಆದ್ಲು. ಆವತ್ತು ನಾನು ಮನೆಯಿಂದ ಹೊರಡುವಾಗಲೇ ಫುಲ್ ತಯಾರಿ ಮಾಡಿಕೊಂಡು ಬಂದಿದ್ದೆ ಸರ್. ಇವತ್ತು 2ರಲ್ಲಿ 1 ತೀರ್ಮಾನ ಆಗಲೇಬೇಕು ಅಂತ ಡಿಸೈಡ್ ಮಾಡಿದ್ದೆ. ಅದಕ್ಕೆ ಮೀಟ್ ಮಾಡೋಕೆ ನಾನು ನಿರ್ಜನ ಪ್ರದೇಶ ಸೆಲೆಕ್ಟ್ ಮಾಡಿದ್ದೆ. ಬರುವಾಗ 2 ಚಾಕು ಖರೀದಿ ಮಾಡಿಕೊಂಡು ಬಂದಿದ್ದೆ. ಇದ್ಯಾವುದರ ಬಗ್ಗೆ ಪರಿವೇ ಇಲ್ಲದ ಯಶಸ್ವಿ ನನ್ನ ಮೀಟ್ ಮಾಡೋಕೆ ಬಂದ್ಲು. ಇದು ನಮ್ಮ ಕೊನೆ ಭೇಟಿ ಅಂತ ಅವಳಿಗೆ ಗೊತ್ತಿರಲಿಲ್ಲ. ನಾನು ಮತ್ತೆ ಮದುವೆ ಬಗ್ಗೆ ಪ್ರಸ್ತಾಪ ಮಾಡಿದೆ. ಆವಾಗ ಮೊದಲು ನಿನ್ನ ಹತ್ರ ಇರೋ ಫೋಟೋಸ್ ಡಿಲೀಟ್ ಮಾಡು ಅಂದ್ಲು. ಇದೇ ವಿಚಾರಕ್ಕೆ ಜಗಳ ಆಯಿತು. ನಾನು ಸತ್ರು ನಿನ್ನನ್ನು ಮದುವೆ ಆಗಲ್ಲ ಅಂದ್ಬಿಟ್ಲು ಸರ್. ನನಗೆ ಆವಾಗ ಅವಳಿಗೆ ಬೇರೆ ಯಾರೋ ಇಷ್ಟ ಆಗಿದ್ದಾರೆ, ಅದಕ್ಕೆ ನನ್ನ ಜೊತೆ ಮದುವೆ ಆಗಲ್ಲ ಅಂತಿದ್ದಾಳೆ ಅನಿಸ್ತು. ನಾನು ತಂದಿದ್ದ ಚಾಕು ತೆಗೆದು ಇರಿದು ಬಿಟ್ಟೆ ಸರ್. ಮನಸ್ಸಿಗೆ ತೃಪ್ತಿ ಆಗೋವರೆಗೂ ಹಲ್ಲೆ ಮಾಡಿದೆ. ಅವಳು ಅಲ್ಲೇ ಸತ್ತೋದ್ಲು. ಆದರೂ ನಾನು ಹಲ್ಲೆ ಮಾಡ್ತಾನೆ ಇದ್ದೆ. ಅವಳ ದೇಹದ ಎಲ್ಲ ಭಾಗಗಳಿಗೂ ಚಾಕುವಿನಿಂದ ಇರಿದು ಬಿಟ್ಟೆ. ಆದರೂ ನನ್ನ ಕೋಪ ತಣ್ಣಗಾಗಿರಲಿಲ್ಲ. ಕೊನೆಗೆ ಅವಳ ಮುಖ ಗುರ್ತು ಸಿಗಬಾರ್ದು ಅಂತ ಅಲ್ಲೇ ಇದ್ದ ಒಂದು ದೊಡ್ಡ ಕಲ್ಲಿಂದ ತಲೆ ಜಜ್ಜಿಬಿಟ್ಟೆ. ಆಮೇಲೆ ಅಲ್ಲಿಂದ ಎಸ್ಕೇಪ್ ಆಗಿಬಿಟ್ಟೆ ಸರ್ ಅಂತ ತಾನು ಮಾಡಿದ ಪಾಪಕೃತ್ಯದ ಬಗ್ಗೆ ನಾಚಿಕೆ ಇಲ್ಲದೆ ಹೇಳ್ತಾನೆ. ಅಲ್ಲಿಂದ ಟ್ರೈನ್ ಹತ್ತಿ ಹೊರಟೆ. ಪೊಲೀಸರಿಗೆ ಏನೂ ಕ್ಲೂ ಸಿಗಬಾರ್ದು ಅಂತ ಅವಳ ಫೋನ್ನ ಚಲಿಸ್ತಿದ್ದ ಟ್ರೈನ್ನಿಂದ ರಂಜನ್ ಅನ್ನೋ ಏರಿಯಾದಲ್ಲಿ ಬಿಸಾಕಿಬಿಟ್ಟೆ. ಬಟ್ ನಾನು ಯಾವತ್ತಿದ್ರೂ ಸಿಕ್ಕಾಕೊಳ್ತೀನಿ ಅಂತ ಗೊತ್ತಿತ್ತು. ಅದಕ್ಕೆ ಊರಿಂದ ಊರಿಗೆ ಪರಾರಿ ಆಗ್ತಾ ಇದೆ. ನೀವು ನಮ್ಮ ಅಜ್ಜಿ ಊರಿಗೂ ಬಂದ್ಬಿಟ್ರಿ, ಅದಕ್ಕೆ ಭಯ ಪಟ್ಕೊಂಡು ಬೆಟ್ಟದಲ್ಲಿ ಹೋಗಿ ಇದ್ದೆ ಸರ್ ಅಂತಾನೆ. ಪೊಲೀಸರು ಯಶಸ್ವಿ ಫೋನ್ನ ರಿಕವರ್ ಮಾಡ್ತಾರೆ. ಅದು ನೀರಿನಲ್ಲಿ ಬಿದ್ದಿದ್ರಿಂದ ಸಂಪೂರ್ಣವಾಗಿ ಹಾಳಾಗ್ಬಿಟ್ಟಿತ್ತು. ಆದರೂ ಫೋನ್ನಿಂದ ಡಾಟಾ ರಿಕವರ್ ಮಾಡೋಕೆ FSLಗೆ ಕಳಿಸಿದ್ರು. ಹಾಗೆ ಹತ್ಯೆಗೆ ಬಳಸಿದ್ದ ಚಾಕುವನ್ನು ವಶಪಡಿಸಿಕೊಂಡು ಲ್ಯಾಬ್ಗೆ ಕಳಿಸಿದ್ರು. ಅಂದಹಾಗೆ ದಾವೂದ್ ವಿರುದ್ಧ ದಾಖಲಾಗಿದ್ದ ಹಿಂದಿನ ಕೇಸ್ನ ವಿಚಾರಣೆಗೆ ದಾವೂದ್ ಸರಿಯಾಗಿ ಹಾಜರಾಗಿರಲಿಲ್ಲ. ಅಲ್ಲದೆ ಯಶಸ್ವಿ ಕೊಲೆಯಾಗೋ 5 ದಿನ ಮುಂಚೆ ಅಂದರೆ ಜುಲೈ 20ಕ್ಕೆ ಹಿಯರಿಂಗ್ ಡೇಟ್ ಇತ್ತು. ಬಟ್ ಅವನು ಹಾಜರಾಗದಿದ್ದ ಕಾರಣ ಪನ್ವೇಲ್ ನ್ಯಾಯಾಲಯ ಅವನ ವಿರುದ್ಧ NBW ಅಂದರೆ ನಾನ್ ಬೇಲೇಬಲ್ ವಾರೆಂಟ್ ಇಶ್ಯೂ ಮಾಡಿತ್ತು. ಬಹುಶಃ ಪೊಲೀಸರು ಇವನನ್ನು ಟ್ರ್ಯಾಕ್ನಲ್ಲಿ ಇಟ್ಟಿದ್ರೆ ಇವತ್ತು ಯಶಸ್ವಿ ಬದುಕಿರ್ತಿದ್ಲು ಅನಿಸುತ್ತೆ. ಯಾಕೆ ಹೆಣ್ಮಕ್ಳಿಗೆ ಇಂಥ ಛಪ್ರಿಗಳು ಇಷ್ಟ ಆಗ್ತಾರೋ ಗೊತ್ತಿಲ್ಲ. ಯಾವ ರಿಲೇಷನ್ಶಿಪ್ನಲ್ಲೂ ಗೊಂದಲ, ಕಿರಿಕ್, ಜಗಳ ಎಲ್ಲ ಕಾಮನ್. ಬಟ್ ಯಾವ ಸಂಬಂಧವೂ ಟಾಕ್ಸಿಕ್ ಆಗಬಾರ್ದು. ಅಂಥ ಸುಳಿವು ಸಿಕ್ಕ ಕೂಡಲೇ ಹಿರಿಯರಿಗೆ ಹೇಳಿ ಸಮಸ್ಯೆ ಬಗೆಹರಿಸಿಕೊಳ್ಬೇಕು. ಇಲ್ಲಾಂದರೆ ಹೀಗೆ ಬೀದಿ ಹೆಣ ಆಗಬೇಕಾಗುತ್ತೆ. ಪೊಲೀಸರು ದಾವೂದ್ನ ಪನ್ವೇಲ್ ಕೋರ್ಟ್ಗೆ ಹಾಜರುಪಡಿಸಿದ್ರು. ಹೆಚ್ಚಿನ ವಿಚಾರಣೆಗೆ ಪೊಲೀಸ್ ಕಸ್ಟಡಿಗೆ ನೀಡಿತ್ತು. ನಂತರ ಅವನನ್ನು JCಗೆ ಅಂದರೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಈ ಪ್ರಕರಣದ ವಿಚಾರಣೆ ನ್ಯಾಯಾಲಯದಲ್ಲಿ ಇನ್ನೂ ನಡೀತಾ ಇದೆ. ಯಶಸ್ವಿ ಫ್ಯಾಮಿಲಿ ಮತ್ತು ಸಾರ್ವಜನಿಕರು ಮಗಳಿಗೆ ನ್ಯಾಯ ಸಿಗಬೇಕು, ದಾವೂದ್ಗೆ ಗಲ್ಲು ಶಿಕ್ಷೆ ವಿಧಿಸಬೇಕು ಅಂತ ಒತ್ತಾಯಿಸಿದ್ದಾರೆ. ಈ ಕೇಸ್ನ ಅಂತಿಮ ತೀರ್ಪು ಏನು ಬರುತ್ತೋ ಅಂತ ಎಲ್ಲರೂ ಕಾಯ್ತಾ ಇದ್ದಾರೆ. ಕೋರ್ಟ್ ಅವನಿಗೆ ಜೀವಾವಧಿ ಅಥವಾ ಮರಣದಂಡನೆ ಶಿಕ್ಷೆ ವಿಧಿಸುವ ಚಾನ್ಸಸ್ ಇದೆ. ಯಶಸ್ವಿ ದಾವೂದ್ ಲವ್ ಬಗ್ಗೆ ಪೊಲೀಸರು ತಂದೆ ತಾಯಿಗೆ ಹೇಳಿದಾಗ ಅವರು ತಲೆ ಚಚ್ಕೊಂಡ್ರು. ನಮ್ಮ ಮಗಳು ಅವನ ಜೊತೆಗೆ ರಿಲೇಷನ್ಶಿಪ್ನಲ್ಲಿದ್ದಾಳೆ ಅನ್ನೋದು ನಮಗೆ ಗೊತ್ತೇ ಇರಲಿಲ್ಲ ಸರ್. ಹಾಗೇನಾದರೂ ಇದ್ದಿದ್ರೆ ನಮಗೆ ಹೇಳಬೇಕಿತ್ತು. ಏನಾದರೂ ಒಂದು ಸೊಲ್ಯೂಷನ್ ಹುಡುಕಬಹುದಿತ್ತು. ಅದು ಬಿಟ್ಟು ಯಾಕೆ ಹೀಗೆ ಕೊಲೆ ಮಾಡ್ದ ಅಂತ ಕಣ್ಣೀರು ಹಾಕಿದ್ದಾರೆ. ಯಶಸ್ವಿ ಹಾಕಿಸಿಕೊಂಡಿದ್ದ ಟ್ಯಾಟೂ ಬಗ್ಗೆಯೂ ಯಾರಿಗೂ ಗೊತ್ತಿರಲಿಲ್ಲ. ಯಶಸ್ವಿ ಕುಟುಂಬಕ್ಕೆ ಸಹಾಯ ಮಾಡೋ ಸಲುವಾಗಿ ಮಹಾರಾಷ್ಟ್ರ ಸರ್ಕಾರ ಅವಳ ತಂಗಿಗೆ ಸರ್ಕಾರಿ ಕೆಲಸ ಕೊಟ್ಟಿದೆ. ಇದರ ಜೊತೆಗೆ ಕುಟುಂಬಕ್ಕೆ 8 ಲಕ್ಷ ರೂಪಾಯಿ ಆರ್ಥಿಕ ಸಹಾಯವನ್ನು ನೀಡಿದೆ ಅಂತ ವರದಿಯಾಗಿದೆ. ಇಲ್ಲಿ ಯಾರ ತಪ್ಪಿದೆ? ಖಂಡಿತವಾಗಿಯೂ ಯಶಸ್ವಿಯದ್ದೇ ತಪ್ಪು ಅನಿಸುತ್ತೆ ಅಲ್ವಾ? ದಾವೂದ್ ಎಂಥವನು ಅಂತ ಗೊತ್ತಾದ ಮೇಲೂ ಅವನ ಜೊತೆಗೆ ಯಾಕೆ ಸಂಬಂಧ ಬೆಳೆಸಬೇಕಿತ್ತು? ಅವನಿಂದ ಭಯ ಆಗ್ತಾ ಇದೆ. ಅವನು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾನೆ ಅಂದಾಗ ಪೇರೆಂಟ್ಸ್ಗೆ ಇಲ್ಲ ಫ್ರೆಂಡ್ಸ್ಗೆ ಹೇಳಬೇಕಿತ್ತಲ್ವ. ಜೊತೆಗೆ ಪೇರೆಂಟ್ಸ್ ಜವಾಬ್ದಾರಿಯೂ ಬಹಳ ಮುಖ್ಯ.
ನಮ್ಮ ಮಕ್ಕಳ ಬಾಳಲ್ಲಿ ಏನಾಗ್ತಾ ಇದೆ, ಅವರು ಯಾರ ಜೊತೆ ಸ್ನೇಹ ಬೆಳೆಸಿದ್ದಾರೆ, ಅವರ ಫ್ರೆಂಡ್ಸ್ ಯಾರು, ಅವರು ಎಲ್ಲಿಗೆ ಹೋಗ್ತಾರೆ, ಏನು ಮಾಡ್ತಾರೆ ಅನ್ನೋ ಬಗ್ಗೆ ಸ್ವಲ್ಪ ಮುತುವರ್ಜಿ ವಹಿಸಲೇಬೇಕು. ಮಕ್ಕಳೇ, ಒಂದು ನೆನ್ಪಿಡಿ, ನಿಮಗೆ ಪೋಷಕರು ಸ್ವಾತಂತ್ರ್ಯ ಕೊಟ್ಟಿದ್ದಾರೆ ಅಂದರೆ ಅದರ ದುರುಪಯೋಗ ಪಡಿಸ್ಕೊಳ್ಬೇಡಿ. ಯಾರೇ ಆಗಿರಲಿ, ನಿಮ್ಮ ಪ್ರೈವೇಟ್ ಫೋಟೋಸ್, ಪ್ರೈವೇಟ್ ಕ್ಷಣಗಳನ್ನು ಚಿತ್ರೀಕರಿಸೋದು, ಅದನ್ನು ಶೇರ್ ಮಾಡೋದು ಮಾಡಬೇಡಿ. ಯಾರೆಷ್ಟೇ ಕ್ಲೋಸ್ ಇದ್ದರೂ ನಿಮ್ಮ ಸೇಫ್ಟಿ ಮೇಲೆ ಎಚ್ಚರಿಕೆ ಇರಲಿ. ಪೋಷಕರು ಅಷ್ಟೇ, ಎಷ್ಟು ಸ್ವಾತಂತ್ರ್ಯ ಕೊಡಬೇಕೋ ಅಷ್ಟೇ ಕೊಡಬೇಕು. ಅವರ ಮೇಲೆ ನಿಗಾ ಇಡಲೇಬೇಕು. ಈ ಸ್ಟೋರಿ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.